ನಮಸ್ತೆ ಎಲ್ರಿಗೂ. ಇವತ್ತು ನಾವು ಬೂತಾಯಿ ಫಿಶ್ ಫ್ರೈ ಮಾಡುವ ಆಯಿತಾ. ಬೂತಾಯಿ ಫಿಶ್ ತುಂಬ ಸುಲಭ ಮಾಡಲಿಕ್ಕೆ. ಇವತ್ತು ಮಾಡುವ. ಬೂತಾಯಿ ಫಿಶ್ ಮಾಡೋದ್ರಲ್ಲಿ ಒಂದು ಕಷ್ಟದ ಕೆಲಸ ಅಂದರೆ ಇದು ಕ್ಲೀನ್ ಮಾಡೋದು. ಕ್ಲೀನ್ ಮಾಡೋದು ಒಂದು ಕಿರಿಕಿರಿದು ಕೆಲಸ. ಅದು ಕೂಡ ಚಿಕ್ಕ ಚಿಕ್ಕ ಬೂತಾಯಿ ಸಿಕ್ಕಿದರೆ ತುಂಬ ಹೊತ್ತಾಗುತ್ತೆ ಅದನ್ನು ಕ್ಲೀನ್ ಮಾಡಲಿಕ್ಕೆ. ದೊಡ್ಡದಂದರೆ ಬೇಗ ಆಗ್ತದೆ. ಇದು ಮೀಡಿಯಮ್ ಸೈಜಿದ್ದು ಮೀನು. ಇದನ್ನು ಕ್ಲೀನ್ ಮಾಡಲಿಕ್ಕೆ ನನಗೆ ಸಾಧಾರಣ ಹೊತ್ತು ತಗೊಳ್ತು. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನಂತರ ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡೋದಕ್ಕಿಂತ ನೀರಿಗೆ ಹಾಕೋದಕ್ಕಿಂತ ಮುಂಚೆ ಬೇಕಾದರೆ ಉಪ್ಪು ಹಾಕಿ ಒಂದು ಸರ್ತಿ ತಿರುಗಿಸ್ಬೋದು. ಆವಾಗ ಅದರಲ್ಲಿರುವಂಥ ಪೊಡಾಸ ಅಂತ ಹೇಳ್ತೇವೆ ನಾವು, ಅದೆಲ್ಲ ಚೆನ್ನಾಗಿ ಹೋಗ್ತದೆ. ಮತ್ತು ಅದನ್ನು ಚೆನ್ನಾಗಿ ನೀರಲ್ಲಿ ಕ್ಲೀನ್ ಮಾಡಿ ಮತ್ತು ಅದಕ್ಕೆ ಮಸಾಲ ಹಾಕಿ ಇಡೋದು. ಇಲ್ಲಿ ನಾನು ಬೋನಿದ್ದು ಫಿಶ್ ಫ್ರೈ ಮಸಾಲ ತಗೋತಾ ಇದ್ದೇನೆ. ಇದಕ್ಕೆ ಬೇರೆ ಎಂತ ಸಹ ಹಾಕಲಿಲ್ಲ ನಾನು. ಫಿಶ್ ಫ್ರೈ ಮಸಾಲಾಗೆ ನೀವು ಬೇಕಾದರೆ ಎಗ್ ಮತ್ತು ಉಪ್ಪು ಇದನ್ನೆಲ್ಲ ಹಾಕ್ಬೋದು, ಲಿಂಬೆ ರಸ ಎಲ್ಲ. ಬಟ್ ಇದರಲ್ಲಿ ಏನು ಬೇಕಂತಿರಲಿಲ್ಲ. ನಾನು ಲಾಸ್ಟ್ ಟೈಮ್ ಕೂಡ ಒಂದು ಸರ್ತಿ ಮಾಡಿದೆ, ಆಗ ಕೂಡ ನನಗೇನು ಎಕ್ಸ್ಟ್ರಾ ಬೇಕು ಅಂತ ಅನಿಸ್ಲಿಲ್ಲ. ಅದಕ್ಕೆ ನಾನು ಈ ಸರ್ತಿ ಎಂತ ಸಹ ಹಾಕಲಿಲ್ಲ. ಇದಕ್ಕೆ ಡೈರೆಕ್ಟ್ ಮಸಾಲಾಗೆ ಸ್ವಲ್ಪ ನೀರು ಹಾಕಿ ಅದರಲ್ಲೇ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಅರ್ಧ ಗಂಟೆ, 1-2 ಗಂಟೆ ಇಟ್ಟರೆ ಒಳ್ಳೆಯದು. ಬಟ್ ಒಂದು ಅರ್ಧ ಗಂಟೆ ಆದರೂ ಇದನ್ನು ಇಡಬೇಕು, ಆಗ ಉಪ್ಪೆಲ್ಲ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಮತ್ತು ಒಂದು ತವ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಈ ಮೀನನ್ನು ಹಾಕಬೇಕು. ಒಂದೇ ಸರ್ತಿ ಒಂದು 2-3 ಸೆಟ್ ಮಾಡಿ ಹಾಕ್ಬೋದು. ಇಲ್ಲ ಅಂದರೆ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟು ಕೂಡ ಹಾಕ್ಬೋದು. ನಾನೊಂದು 2-3 ಸರ್ತಿ ಹಾಕ್ತೆ ಇದನ್ನು. ಇದು ಕೂಡ ಅಷ್ಟೇ, ಒಂದು ಸೆಟ್ಟಲ್ಲಿ ತುಂಬ ಹಾಕ್ಬೋದು. ಅಂದರೆ ಒಂದು 2-3-4 ಮೀನು ಆ ಥರ ಅಲ್ಲ, ತುಂಬ ಹಾಕ್ಬೋದು. ಇದು ಬೇಗ ಬೇಯುತ್ತೆ ಕೂಡ. ಬಂಗಡೆ ಫಿಶ್ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಬಟ್ ಇದು ಬಂಗಡೆ ಫಿಶ್ ಥರ ಅಲ್ಲ, ಬೇಗ ಬೇಯುತ್ತೆ. ಅದನ್ನು ಆವಾಗ ಮಗುಚಿ ಹಾಕ್ತಾ ಇರಬೇಕು. ಇಲ್ಲಾಂದರೆ ಒಂದು ಸೈಡ್ ಫುಲ್ ಕಪ್ಪಾಗುತ್ತೆ, ಮತ್ತೊಂದು ಸೈಡ್ ಹಾಗೆ ಹಸಿ ಇರ್ತದೆ. ಅದಕ್ಕೆ ಇದರ ಮಗುಚಿ ಆಗ್ತಾ ಇರಬೇಕು. ಅದೊಂದು ಕರುಕುರು ಅಂತ ಆದರೂ ಕೂಡ ಚೆನ್ನಾಗಿರ್ತದೆ. ಅಂದರೆ ತುಂಬ ಫ್ರೈ ಆಗಿ ಕರುಕುರು ಅಂತ ಆದರೆ ಕೂಡ ತುಂಬ ಚೆಂದ ಇರ್ತದೆ. ಇದು ನೋಡಿ ತುಂಬ ಫ್ರೈ ಮಾಡಿದ್ದೇನೆ. ಅದು ಚಿಕ್ಕ ಚಿಕ್ಕ ಮೀನಲ್ಲ, ಚೆನ್ನಾಗಿರ್ತದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿ ತನಕ ಬಾಯ್.